UPSC ಆಸ್ಪಿರೆಂಟ್ ಅಂದಮೇಲೆ ಪ್ರತಿಯೊಬ್ಬರೂ ಪಾಲಿಟಿ ಓದ್ತಾರೆ. ಆದರೆ చాలా ಮಂದಿಗೆ ತಿಳಿಯೋನ್ ವಿಷಯ ಏನಂದ್ರೆ ಪರೀಕ್ಷಕರು ಮೊದಲ ಬಲೆ ಬೀಸೋದೇ ಇತಿಹಾಸದಿಂದ. ಹೌದು, ನಿಮ್ಮ ರೆಗ್ಯುಲೇಟಿಂಗ್ ಆಕ್ಟ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಆಗಿರ್ಬೋದು, ಇವುಗಳ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂದ್ರೆ ನಿಮ್ಮ ಪಾಲಿಟಿ ತಯಾರಿಯ ಅರ್ಧದಷ್ಟು ಅಲುಗಾಡ್ದಂತೆಯೇ. ಆದರೆ ಚಿಂತೆ ಬೇಡ, ಈ ಚರ್ಚೆಯ ಕೊನೆಯಲ್ಲಿ ಈ ಅಧ್ಯಾಯ ಕೇವಲ ಬಾಯ್ಪಾಠ ಮಾಡೋ ವಿಷಯ ಆಗಿ ಉಳಿಯಲ್ಲ, ಬದಲಾಗಿ ಎಲ್ಲವೂ ಒಂದಕ್ಕೊಂದು ತಾರ್ಕಿಕವಾಗಿ ಹೇಗೆ ಸಂಬಂಧಪಟ್ಟಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸರಿ, ಹಾಗಾದ್ರೆ ಈ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಯಾಕೆ ಇಷ್ಟೊಂದು ಮುಖ್ಯ? ಸುಮ್ಮನೆ ಒಂದಷ್ಟು ಡೇಟ್ಸು, ಒಂದಷ್ಟು ಆಕ್ಟ್ಸ್ ನೆನ್ಪಿಟ್ಕೊಳ್ಳೋಕ? ಖಂಡಿತ ಇಲ್ಲ. ನೋಡಿ, ಪ್ರತಿಯೊಂದು ಕಾಯ್ದೆಯ ಹಿಂದಿನ ಏಕೆ ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಾಗ ಇದೆಲ್ಲವೂ ಬರೀ ಫ್ಯಾಕ್ಟ್ಸ್ ಆಗಿ ಉಳಿಯಲ್ಲ, ಬದಲಾಗಿ ಒಂದು ಕಥೆಯ ರೂಪ ಪಡ್ಕೊಳ್ತೆ. ಇದು ಬರೀ ಪ್ರಿಲಿಮ್ಸ್ಗೆ ಮಾತ್ರ ಅಲ್ಲ, ಮೇನ್ಸ್ ಪರೀಕ್ಷೆಯಲ್ಲಿ ಒಂದು ಉತ್ತಮ ಉತ್ತರ ಬರೆಯೋಕೆ ಬೇಕಾದ ಅಡಿಪಾಯವನ್ನೇ ಹಾಕ್ಕೊಡುತ್ತೆ. ಇದು ನಮ್ಮ ಸಂವಿಧಾನ ಹೇಗೆ ಹುಟ್ಟಿತು ಅನ್ನೋ ಕಥೆ. ಬನ್ನಿ ಆ ಕಥೆಯನ್ನ ಶುರು ಮಾಡೋಣ. ನಮ್ಮ ಪಯಣ ಶುರುವಾಗೋದು 1773ರ ರೆಗ್ಯುಲೇಟಿಂಗ್ ಆಕ್ಟ್ನಿಂದ. ನೋಡಿ, ಆ ಸಮಯಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಕೇವಲ ಒಂದು ವ್ಯಾಪಾರಿ ಸಂಸ್ಥೆಯಾಗಿ ಉಳಿದಿರಲಿಲ್ಲ, ಅದು ಭಾರತದಲ್ಲಿ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆದು ನಿಂತಿತ್ತು. ಅವರ ಅಧಿಕಾರಕ್ಕೆ ಯಾವುದೇ ನಿಯಂತ್ರಣ ಇರಲಿಲ್ಲ. ಇದನ್ನೇ ಸರಿಪಡಿಸೋಕ್ಕೆ, ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಬ್ರಿಟಿಷ್ ಸಂಸತ್ತು ಇಟ್ಟ ಮೊದಲ ಹೆಜ್ಜೆನೇ ಈ ಕಾಯ್ದೆ. ಇದರಲ್ಲಾದ ಪ್ರಮುಖ ಬದಲಾವಣೆಯೆಂದರೆ ಭಾರತದಲ್ಲಿ ಒಂದು ಕೇಂದ್ರೀಕೃತ ಆಡಳಿತಕ್ಕೆ ಅಡಿಪಾಯ ಹಾಕಿದ್ದು. ಬಂಗಾಳದ ಗವರ್ನರ್ ಹುದ್ದೆಯನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಬದಲಾಯಿಸಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನ ಅವರ ಕೆಳಗೆ ತರಲಾಯಿತು. ಅಂದ್ರೆ ಇಲ್ಲಿಂದಲೇ ಬ್ರಿಟಿಷ್ ಸಂಸತ್ತಿನ ನೇರ ಹಿಡಿತ ಶುರುವಾಯಿತು ಅಂತ ಹೇಳ್ಬೋದು. 1773ರ ಆಕ್ಟ್ ಒಂದು ಒಳ್ಳೆಯ ಶುರುವಾಗಿದ್ರೂ ಅದರಲ್ಲಿ ಕೆಲವು ಸಮಸ್ಯೆಗಳಿದ್ವು. ಆ ದೋಷಗಳನ್ನು ಸರಿಪಡಿಸೋಕೆ ತಂದಿದ್ದೆ ಈ ಪಿಟ್ಸ್ ಇಂಡಿಯಾ ಆಕ್ಟ್ 1784. ಇದರ ಅತೀ ದೊಡ್ಡ ವಿಶೇಷತೆ ಅಂದ್ರೆ ಡಬಲ್ ಗವರ್ಮೆಂಟ್ ಸಿಸ್ಟಮ್, ಅಂದ್ರೆ ದ್ವಿಸರ್ಕಾರ. ಇಲ್ಲಿ ಕಂಪನಿಯ ಕೆಲಸಗಳನ್ನು ಸ್ಪಷ್ಟವಾಗಿ 2 ಭಾಗ ಮಾಡಿದ್ರು. ಕಂಪನಿಯ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕೇವಲ ವ್ಯಾಪಾರ ವಹಿವಾಟು ನೋಡಿಕೊಂಡ್ರೆ, ರಾಜಕೀಯ, ಮಿಲಿಟರಿ ಮತ್ತು ನಾಗರಿಕ ಆಡಳಿತವನ್ನ ನೋಡ್ಕೊಳ್ಳೋಕೆ ಬ್ರಿಟಿಷ್ ಸರ್ಕಾರವೇ ನೇರವಾಗಿ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಒಂದನ್ನು ಸ್ಥಾಪಿಸ್ತು. ಅಂದ್ರೆ ಕಂಪನಿಯ ರಾಜಕೀಯ ಅಧಿಕಾರವನ್ನ ಕಿತ್ಕೊಂಡು ಬ್ರಿಟಿಷ್ ಕ್ರೌನ್ ತನ್ನ ಹಿಡಿತವನ್ನ ಇನ್ನಷ್ಟು ಬಲಪಡಿಸ್ಕೊಳ್ತು. ಮುಂದೆ ಬರೋದು ಚಾರ್ಟರ್ ಆಕ್ಟ್ಗಳ ಸರಣಿ. ಅಸಲಿಗೆ ಈ ಚಾರ್ಟರ್ ಆಕ್ಟ್ ಅಂದ್ರೆ ಏನು? ಇದು ಪ್ರತಿ 20 ವರ್ಷಕ್ಕೊಮ್ಮೆ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮತ್ತು ಆಡಳಿತ ಮಾಡೋಕ್ಕೆ ಕೊಡ್ತಿದ್ದ ಲೈಸೆನ್ಸ್ ರಿನ್ಯೂವಲ್ ಇದ್ದ ಹಾಗೆ. ಆದರೆ ಪ್ರತಿ ಸಲ ರಿನ್ಯೂವಲ್ ಮಾಡುವಾಗಲೂ ಬ್ರಿಟಿಷ್ ಸಂಸತ್ತು ಕಂಪನಿಯ ಅಧಿಕಾರವನ್ನ ಸ್ವಲ್ಪವೇ ಕಡಿಮೆ ಮಾಡ್ತಾ ಬಂತು. ನೋಡಿ, 1813ರಲ್ಲಿ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನೇ ತೆಗೆದುಹಾಕಿದ್ರು, ಚಹಾ ಮತ್ತು ಚೀನಾ ವ್ಯಾಪಾರ ಬಿಟ್ಟು. 1833ರ ಹೊತ್ತಿಗೆ ಕೇಂದ್ರೀಕರಣ ಪೀಕಿಗೆ ಹೋಯಿತು. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನೋ ಹುದ್ದೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಯಿತು. ಇದರಿಂದ ಕಂಪನಿ ಕೇವಲ ಬ್ರಿಟಿಷ್ ಸರ್ಕಾರದ ಒಂದು ಆಡಳಿತಾತ್ಮಕ ಅಂಗವಾಗಿ ಉಳಿಯಿತು. ಕೊನೆಗೆ 1853ರ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಕೆಲಸಗಳನ್ನು ಬೇರ್ಪಡಿಸಿದ್ರು. ಜೊತೆಗೆ ಸಿವಿಲ್ ಸರ್ವಿಸಸ್ಗೆ ಎಲ್ಲರಿಗೂ ಮುಕ್ತವಾದ ಸ್ಪರ್ಧೆಯನ್ನು ಪರಿಚಯಿಸಿದ್ರು. ಆಮೇಲೆ ಬಂತು ಭಾರತದ ಇತಿಹಾಸದ ಒಂದು ದೊಡ್ಡ ತಿರುವು, 1857ರ ಸಿಪಾಯಿ ದಂಗೆ. ಈ ಘಟನೆ ಬ್ರಿಟಿಷ್ ಆಡಳಿತವನ್ನ ಬುಡದಿಂದಲೇ ಅಲ್ಲಾಡಿಸ್ಬಿಟ್ಟು ಕಂಪನಿಯ ಆಡಳಿತದಲ್ಲಿ ಎಷ್ಟೊಂದು ತೊಂದರೆಗಳಿವೆ ಅನ್ನೋದು ಬ್ರಿಟಿಷ್ ಸರ್ಕಾರಕ್ಕೆ ಅರಿವಾಯಿತು. ಇನ್ನು ಮುಂದೆ ಕಂಪನಿನ ನಂಬೋದು ಸರಿಯಲ್ಲ ಅಂತ ನಿರ್ಧರಿಸಿ ತಂದಿದ್ದೇ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಇದು ಒಂದು ರೀತಿ ಗೇಮ್ ಚೇಂಜರ್. ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಯನ್ನೇ ಮುಚ್ಚಾಕಿ ಭಾರತದ ಆಡಳಿತವನ್ನ ನೇರವಾಗಿ ಬ್ರಿಟಿಷ್ ರಾಣಿಯ ಕೈಗೆ ಕೊಡ್ತು. ಪಿಟ್ಸ್ ಇಂಡಿಯಾ ಆಕ್ಟ್ನ ಡಬಲ್ ಗವರ್ಮೆಂಟ್ ವ್ಯವಸ್ಥೆ ರದ್ದಾಯಿತು. ಅದರ ಬದಲು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನೋ ಹೊಸ ಹುದ್ದೆ ಸೃಷ್ಟಿಯಾಯಿತು. ಭಾರತದ ಆಡಳಿತದಲ್ಲಿ ಇದು ಒಂದು ಹೊಸ ಶಕೆ. 1857ರ ದಂಗೆಯಿಂದೆ ಬ್ರಿಟಿಷರು ಒಂದು ಪಾಠ ಕಲ್ತಿದ್ರು. ಅದೇನಂದ್ರೆ ಭಾರತೀಯರನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಇಲ್ಲಿ ಆಡಳಿತ ನಡೆಸೋದು ಅಸಾಧ್ಯ ಅಂತ. ಹಾಗಾಗಿ ಆಡಳಿತದಲ್ಲಿ ಭಾರತೀಯರನ್ನ ಸ್ವಲ್ಪವಾದ್ರೂ ಸೇರ್ಸ್ಕೊಡೋದು ಅನಿವಾರ್ಯವಾಯಿತು. ಇದರ ಪರಿಣಾಮವೇ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 2. 1861ರ ಕಾಯ್ದೆ ಮೊದಲ ಬಾರಿಗೆ ಕಾನೂನು ಮಾಡೋ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನ ಅನಧಿಕೃತ ಸದಸ್ಯರಾಗಿ ಸೇರಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತು. ಇದೊಂದು ಸಣ್ಣ ಹೆಜ್ಜೆ, ಆದರೆ ಬಹಳ ಮುಖ್ಯವಾದದ್ದು. ನಂತರ ಬಂದ 1892ರ ಕಾಯ್ದೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಯಿತು. ಸೀಮಿತ ಪ್ರಮಾಣದಲ್ಲಾದರೂ ಪರೋಕ್ಷ ಚುನಾವಣೆ ಅನ್ನೋ ಕಾನ್ಸೆಪ್ಟನ್ನು ಪರಿಚಯಿಸಿತು ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಿಗೆ ಬಜೆಟ್ ಬಗ್ಗೆ ಚರ್ಚೆ ಮಾಡೋ ಅಧಿಕಾರವನ್ನು ಕೊಡ್ತು.
ಮುಂದಿನದು 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು. ಈ ಕಾಯ್ದೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಗಾತ್ರವನ್ನ ದೊಡ್ಡದು ಮಾಡಿತು, ಭಾರತೀಯರ ಸಂಖ್ಯೆಯನ್ನ ಹೆಚ್ಚಿಸಿತು, ಎಲ್ಲವೂ ಸರಿ. ಆದರೆ ಈ ಕಾಯ್ದೆಯನ್ನ ಇತಿಹಾಸದಲ್ಲಿ ನೆನ್ಪಿಟ್ಕೊಳ್ಳೋದು ಅದರ ಒಂದು ಅತ್ಯಂತ ಅಪಾಯಕಾರಿ ಅಂಶದಿಂದ. ಅದೇ ಕೋಮು ಪ್ರಾತಿನಿಧ್ಯ ಅಥವಾ ಕಮ್ಯೂನಲ್ ರೆಪ್ರೆಸೆಂಟೇಷನ್. ಇದೇ ಮೊದಲು ಬಾರಿಗೆ ಮುಸ್ಲಿಂರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಪರಿಚಯಿಸಲಾಯಿತು. ಅಂದ್ರೆ ಮುಸ್ಲಿಂ ಪ್ರತಿನಿಧಿಯನ್ನ ಮುಸ್ಲಿಂ ಮತದಾರರು ಮಾತ್ರ ಆಯ್ಕೆ ಮಾಡಬಹುದು. ಈ ಒಡೆದು ಆಳುವ ನೀತಿ ಮುಂದೆ ಭಾರತದ ವಿಭಜನೆಗೆ ಬೀಜ ಬಿತ್ತಿತ್ತು ಅಂತ ಅನೇಕರು ವಾದಿಸ್ತಾರೆ. ಸರಿ, ಮುಂದೆ 1919ರ ಮಾಂಟೆಗು ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು. ಇದನ್ನ ಗವರ್ನ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಂತಾನೂ ಕರೀತಾರೆ. ಇದರ ಮುಖ್ಯ ಉದ್ದೇಶ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನ ತರೋದು. ಇದಕ್ಕಾಗಿ ಡಯಾರ್ಕಿ ಅನ್ನೋ ಒಂದು ಹೊಸ ವ್ಯವಸ್ಥೆಯನ್ನ ಪರಿಚಯಿಸಿದ್ರು. ಡಯಾರ್ಕಿ ಅಂದ್ರೆ ದ್ವಿ-ಆಡಳಿತ, ಅಂದ್ರೆ ಪ್ರಾಂತೀಯ ವಿಷಯಗಳನ್ನ 2 ಭಾಗ ಮಾಡಿದ್ರು: ಟ್ರಾನ್ಸ್ಫರ್ಡ್ ಮತ್ತು ರಿಸರ್ವ್ಡ್. ಆರೋಗ್ಯ, ಶಿಕ್ಷಣದಂತಹ ಕಡಿಮೆ ಪ್ರಾಮುಖ್ಯತೆಯ ವಿಷಯಗಳನ್ನ ಭಾರತೀಯ ಮಂತ್ರಿಗಳಿಗೆ ಕೊಟ್ಟು ಅವರನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಜವಾಬ್ದಾರರನ್ನಾಗಿ ಮಾಡಿದ್ರು. ಆದರೆ ಹಣಕಾಸು, ಪೊಲೀಸ್ನಂತಹ ಎಲ್ಲ ಪ್ರಮುಖ ವಿಷಯಗಳನ್ನ ಗವರ್ನರ್ ತನ್ನ ಹತೋಟಿಯಲ್ಲೇ ಇಟ್ಕೊಂಡಿದ್ದ. ಇದರ ಜೊತೆಗೆ ಕೇಂದ್ರದಲ್ಲಿ ದ್ವಿಸದನ ಪದ್ಧತಿ, ಅಂದ್ರೆ 2 ಮನೆಗಳಿರೋ ಸಂಸತ್ತು, ಮತ್ತು ದೇಶದಲ್ಲಿ ಮೊದಲ ಬಾರಿಗೆ ನೇರ ಚುನಾವಣೆಗಳನ್ನು ಇದೇ ಕಾಯ್ದೆ ಪರಿಚಯಿಸಿತು. ಈಗ ನಾವು ಬರ್ತಿದ್ದೀವಿ ಒಂದು ಅತಿ ಮಹತ್ವದ ಕಾಯ್ದೆಗೆ. ಅದೇ ಗವರ್ನ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ನಮ್ಮ ಇವತ್ತಿನ ಸಂವಿಧಾನದ ಬ್ಲೂಪ್ರಿಂಟ್ ಅಂತಾನೆ ಇದನ್ನ ಕರೀಬೋದು. ಯಾಕಂದ್ರೆ ನಮ್ಮ ಸಂವಿಧಾನದ ಅದೆಷ್ಟೋ ಅಂಶಗಳನ್ನ ನಾವು ನೇರವಾಗಿ ಇಲ್ಲಿಂದಲೇ ತೆಗೆದುಕೊಂಡಿದ್ದೀವಿ. ಇದೊಂದು ದೊಡ್ಡ ಕಾಯ್ದೆ. ಇದು ಒಂದು ಅಖಿಲ ಭಾರತ ಒಕ್ಕೂಟವನ್ನ ಸ್ಥಾಪಿಸೋಕೆ ಪ್ರಯತ್ನಿಸಿತು. ಅಧಿಕಾರವನ್ನ ಮೊದಲ ಬಾರಿಗೆ 3 ಪಟ್ಟಿಗಳಾಗಿ ವಿಂಗಡಿಸಿತು: ಫೆಡರಲ್ ಲಿಸ್ಟ್, ಪ್ರೊವಿನ್ಷಿಯಲ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್. ಪ್ರಾಂತ್ಯಗಳಲ್ಲಿದ್ದ ಡಯಾರ್ಕಿಯನ್ನು ತೆಗೆದುಹಾಕಿ ಪ್ರಾಂತೀಯ ಸ್ವಾಯತ್ತತೆಯನ್ನ ನೀಡಿತು. ಇದು ಭಾರತವನ್ನ ಒಂದು ಫೆಡರೇಷನ್ ಆಗಿ ರೂಪಿಸೋ ದೊಡ್ಡ ಪ್ರಯತ್ನವಾಗಿತ್ತು. 2ನೇ ಮಹಾಯುದ್ಧ ಮುಗಿದಿತ್ತು. ಬ್ರಿಟನ್ ದುರ್ಬಲವಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದು ಅನಿವಾರ್ಯವಾಗಿತ್ತು. ಆದರೆ ಅಧಿಕಾರವನ್ನ ಹೇಗೆ ವರ್ಗಾಯಿಸೋದು? ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಬ್ರಿಟಿಷ್ ಸರ್ಕಾರ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಅನ್ನೋ ಒಂದು ತಂಡವನ್ನ ಭಾರತಕ್ಕೆ ಕಳಿಸಿತು. ಈ ಮಿಷನ್ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನ ಒಪ್ಪಿಲ್ಲ. ಭಾರತವನ್ನ ಒಟ್ಟಾಗಿ ಇಡೋಕೆ ಪ್ರಯತ್ನಿಸಿತು. ಆದರೆ ಅದು ವಿಫಲವಾಯಿತು. ಆದರೆ ಈ ಮಿಷನ್ ಮಾಡಿದ ಒಂದು ಅತ್ಯಂತ ಪ್ರಮುಖ ಶಿಫಾರಸು ಯಶಸ್ವಿಯಾಯಿತು. ಅದೇ ಭಾರತಕ್ಕಾಗಿ ಒಂದು ಸಂವಿಧಾನವನ್ನು ರಚಿಸೋಕೆ ಭಾರತೀಯರೇ ಇರುವ ಒಂದು ಸಂವಿಧಾನ ರಚನಾ ಸಭೆ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಸ್ಥಾಪಿಸಬೇಕು ಅನ್ನೋದು. ಹೀಗೆ ಕ್ಯಾಬಿನೆಟ್ ಮಿಷನ್ ಯೋಜನೆಯಂತೆ ನವೆಂಬರ್ 1946ರಲ್ಲಿ ನಮ್ಮ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂತು. ನಮ್ಮ ದೇಶದ ಭವಿಷ್ಯವನ್ನು ರೂಪಿಸೋ ಮಹಾನ್ ಕಾರ್ಯ ಶುರುವಾಯಿತು. ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ಆಬ್ಜೆಕ್ಟಿವ್ ರೆಸಲ್ಯೂಷನ್, ಅಂದರೆ ಉದ್ದೇಶಗಳ ನಿರ್ಣಯ, ನಮ್ಮ ಸಂವಿಧಾನದ ತತ್ವಗಳಿಗೆ ಮತ್ತು ಅದರ ಫಿಲಾಸಫಿಗೆ ಅಡಿಪಾಯ ಹಾಕಿತು. ನಂತರ ಸಂವಿಧಾನದ ಕರಡನ್ನು ಸಿದ್ಧಪಡಿಸೋ ಬೃಹತ್ ಜವಾಬ್ದಾರಿಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿದ್ದ ಕರಡು ಸಮಿತಿ ಸೇರಿದಂತೆ ಹಲವಾರು ಸಮಿತಿಗಳು ಹೊತ್ಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವು. ಸರಿ, ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ನಾವು ಏನನ್ನ ಕಲ್ತ್ವಿ? ಮೊದಲನೇದಾಗಿ, ಆಡಳಿತ ಹೇಗೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಕ್ರೌನಿಗೆ ಹೋಯಿತು ಅಂತ ನೋಡಿದ್ವಿ. ಎರಡನೇದಾಗಿ, ಸಂವಿಧಾನಿಕವಾಗಿ ಆಡಳಿತವು ಕೇಂದ್ರೀಕರಣದಿಂದ ಶುರುವಾಗಿ ನಿಧಾನವಾಗಿ ಪ್ರಾಂತೀಯ ಸ್ವಾಯತ್ತತೆಯತ್ತ ಹೇಗೆ ಸಾಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಮೂರನೇದಾಗಿ, 1935ರ ಕಾಯ್ದೆಯೊಂದಿಗೆ ಒಂದು ಫೆಡರಲ್ ವ್ಯವಸ್ಥೆಯ ಕಲ್ಪನೆ ಹೇಗೆ ಹುಟ್ಟಿತು ಅಂತ ನೋಡಿದ್ವಿ. ಮತ್ತು ಕೊನೆಯದಾಗಿ, ಆಡಳಿತದಲ್ಲಿ ಭಾರತೀಯರನ್ನ ಸೇರಿಸಿಕೊಳ್ಳೋ ಪ್ರಕ್ರಿಯೆ ಹೇಗೆ ನಿಧಾನವಾಗಿ ಶುರುವಾಗಿ ಕೊನೆಗೆ ನಮ್ಮದೇ ಆದ ಸಂವಿಧಾನ ರಚನಾ ಸಭೆಯ ಸ್ಥಾಪನೆಗೆ ದಾರಿ ಮಾಡಿಕೊಡ್ತು ಅನ್ನೋದನ್ನು ಗಮನಿಸ್ತೀವಿ. ಈ ಎಲ್ಲವೂ ಸೇರಿ ನಮ್ಮ ಇಂದಿನ ಸಂವಿಧಾನಕ್ಕೆ ಅಡಿಪಾಯ ಹಾಕಿದು. ನೋಡಿ, ಈ ಎಲ್ಲ ಕಾಯ್ದೆಗಳು, ಸುಧಾರಣೆಗಳು, ಹೋರಾಟಗಳು, ಈ ಎಲ್ಲದರ ಹಿಂದಿದ್ದ ಅಂತಿಮ ಗುರಿ ಏನು? ಅದು ಒಂದೇ ಭಾರತೀಯ ಗುರುತನ್ನ, ಒಂದು ಯುನಿಫೈಡ್ ಇಂಡಿಯನ್ ಐಡೆಂಟಿಟಿಯನ್ನ ಸೃಷ್ಟಿಸುವುದು. ಡಾಕ್ಟರ್ ಅಂಬೇಡ್ಕರ್ ಅವರ ಈ ಮಾತುಗಳು ಆ ಆಶಯವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತವೆ. ವಿ ಆರ್ ಇಂಡಿಯನ್ಸ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ. ನಾವು ಮೊದಲು ಮತ್ತು ಕೊನೆಯದಾಗಿ ಭಾರತೀಯರು. ಈ ಚರ್ಚೆ ನಿಮಗೆ ಇಷ್ಟ ಆಗಿದರೆ ಮತ್ತು ಉಪಯುಕ್ತ ಅಂತ ಅನ್ನಿಸಿದರೆ ಖಂಡಿತ ಲೈಕ್ ಮಾಡಿ ಮತ್ತು ದ ಗ್ರೇಟ್ IAS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರಕಾರ ನಮ್ಮ ಸಂವಿಧಾನದ ಮೇಲೆ ಯಾವ ಕಾಯ್ದೆ ಅತಿ ಹೆಚ್ಚು ಪ್ರಭಾವ ಬೀರಿದೆ? 1935ರ ಕಾಯ್ದೆಯಾ ಅಥವಾ ಬೇರೆ ಯಾವುದಾದ್ರೂ ಇದೆಯಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಗಳಲ್ಲಿ ಬರೆಯಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.